ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪುನರುತ್ಥಾನರಾದರೇಸು ಹಾಡಿರಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಅಲ್ಲೇಲುಯಾ. ಅಲ್ಲೇಲುಯಾ 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 ಅಲ್ಲೇಲುಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬದ ಸ್ಮರಣೀಯ ದಿನವನ್ನು ಆಡಂಬರದಿಂದ ನಾವೀಗ ಕೊಂಡಾಡಿ ಆಚರಣೆ ಮಾಡಿದ್ದೇವೆ. ಈ ವಾರವಿಡೀ ಆ ಪುನರುತ್ಥಾನದ ಕೆಲವು ಘಟನೆಗಳನ್ನು ಕುರಿತು ಧ್ಯಾನಿಸುತ್ತಾ ಅದರ ಆಶೀರ್ವಾದವನ್ನು ಅಭಿಷೇಕವನ್ನು ನಾವು ಹೊಂದಿಕೊಳ್ಳೋಣ. ತದನಂತರ ಯೇಸು ರಕ್ತದ ಭಾಗವನ್ನು ಮುಂದುವರಿಸುತ್ತೇನೆ. ಓಕೆ, ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಚನ 5. ಆಗ ದೂತನು ಆ ಮಹಿಳೆಯರಿಗೆ, ಹೆದರಬೇಡಿರಿ, ಶಿಲುಬೆಗೇರಿಸಿದ ಯೇಸುವನ್ನು ನೀವು ಹುಡುಕುತ್ತಿದ್ದೀರೆಂದು ನಾನು ಬಲ್ಲೆ. ಅವರು ಇಲ್ಲಿಲ್ಲ, ಅವರೇ ಹೇಳಿದಂತೆ. ಇದು ಬಹಳ ಮುಖ್ಯ. ಸೊನ್ನಪಡಿ ಉಯಿರ್ತೇಳಿಂದಾರ್ ಅಂದರೆ ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡೋಣ. ಪ್ರಭು ಯೇಸು ಏನನ್ನು ನುಡಿದರೋ ಅದರಂತೆ ಮಾಡಿ ತೋರಿಸಿದರು. ಪ್ರಭು ಯೇಸುವಿನ ಕುರಿತು ಬರೆಯಲ್ಪಟ್ಟ ಎಲ್ಲ ಪ್ರವಾದನೆಗಳು ನೆರವೇರಿದವು. ಇದು ಬಹಳ ಮುಖ್ಯ. ಯೇಸು ಕ್ರಿಸ್ತರ ಕುರಿತು ಬರೆಯಲ್ಪಟ್ಟಿದ್ದ ಎಲ್ಲ ಪ್ರವಾದನೆಗಳು, ಹಳೆಯ ಒಡಂಬಡಿಕೆಯಲ್ಲಿ ಮೊದಲುಗೊಂಡು ಹೊಸ ಒಡಂಬಡಿಕೆಯವರೆಗೂ ಎಲ್ಲ ಪ್ರವಾದನೆಗಳನ್ನು ಪ್ರಭು ಯೇಸು ಪರಿಪೂರ್ಣವಾಗಿ ನೆರವೇರಿಸಿದ್ದಾರೆ. ಅವರೇ ಹೇಳಿದಂತೆ ಅಂದರೆ ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಓಕೆ, ಬನ್ನಿ, ಅವರನ್ನಿಟ್ಟಿದ್ದ ಸ್ಥಳವನ್ನು ನೋಡಿ ಈಗ ಬೇಗನೆ ಹೋಗಿ ಅವರ ಶಿಷ್ಯರಿಗೆ ಸತ್ತಿದ್ದವರು ಪುನರುತ್ಥಾನ ಹೊಂದಿದ್ದಾರೆ ಎಂದು ಹೇಳಿ. ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಪ್ರಭು ಯೇಸು ಎಲ್ಲಿ ಹೇಳಿದರು? ಸುಮಾರು ಕಡೆ ಶಿಷ್ಯರಿಗೆ ಹೇಳಿದರು, ನರಪುತ್ರನು ಕಠಿಣ ಯಾತನೆಯನ್ನು ಅನುಭವಿಸಿ ಮರಣವನ್ನು ಹೊಂದಬೇಕು, ತದನಂತರ 3ನೇ ದಿನ ಪುನರುತ್ಥಾನ ಹೊಂದುತ್ತಾರೆ ಎಂಬುದಾಗಿ. ಆದರೆ ಒಂದು ಕಡೆ ನಾವು ವಿಶೇಷವಾದ ವಾಕ್ಯವನ್ನು ನೋಡುತ್ತೇವೆ. ಅದೇನೆಂದರೆ, ಯೇಸು ಸ್ವಂತ ಇಚ್ಛೆಯಿಂದ ತಮ್ಮನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟರು. ಅವರಿಗೆ ವಿಶ್ವಾಸವಿತ್ತು, ಅಗಾಧವಾದ ವಿಶ್ವಾಸ, ಗಾಢವಾದ ವಿಶ್ವಾಸ, ತಂದೆ ದೇವರ ವಾಕ್ಯದ ಮೇಲೆ ವಿಶ್ವಾಸ. 3ನೆಯ ದಿನ ನಾನು ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಡುತ್ತೇನೆ ಎಂಬುದಾಗಿ. ಹಾಗಾದರೆ ಶತ್ರುಗಳು ಮಾಡಿದ ಕೆಲಸ, ಫರಿಸಾಯರು, ಧರ್ಮಶಾಸ್ತ್ರಿಗಳು, ಪ್ರಧಾನ ಯಾಜಕರು ಯೇಸುವನ್ನು ಶಿಲುಬೆಗೆ ಜಡಿದರು. ಅವರು ಶಿಲುಬೆಗೆ ಜಡಿಯಲಿಲ್ಲ. ಯೇಸು ತನ್ನನ್ನು ತಾನೇ ಅವರ ಕೈಗೆ ಒಪ್ಪಿಸಿಕೊಟ್ಟರು. ಕಾರಣ, ದೇವರ ಚಿತ್ತ ನೆರವೇರಲು, ಅವರು ನುಡಿದುದನ್ನು ನೆರವೇರಿಸಲು. ಇದರಿಂದ ಈಗ ಕೆಲವೊಮ್ಮೆ ನೋಡ್ತೀವಿ ನಾವು, ಕೆಲವು ಶತ್ರುಗಳು ನಾವು ಅವರನ್ನು ಸೆರೆಸಿಕ್ಕಿ ಅಟ್ಯಾಕ್ ಮಾಡಿ, ಎಕ್ಸಾಂಪಲ್ ಪೊಲೀಸರು ಕಳ್ಳರನ್ನು ಹಿಡಿಯುವಾಗ ಪೊಲೀಸ್ ತಿಳ್ಕೊತಾರೆ, ನಾವು ಈ ಕಳ್ಳರನ್ನ ಹಿಡಿದ್ವಿ ಅಂತ. ಆದರೆ ಕೆಲವು ಕಳ್ಳರು ಪೊಲೀಸರನ್ನೇ ಟ್ರ್ಯಾಪ್ ಮಾಡಿರ್ತಾರೆ. ಈ ಕಡೆ ಒಂದು 10 ಗ್ರಾಮ್ 10 kg ಗಂಧದ ಮರನ ಸಾಗರಣೆ ಮಾಡೋ ಥರ ಪೊಲೀಸ್ಗೆ ಫೋನ್ ಮಾಡಿ ಪೊಲೀಸ್ ಹತ್ರ ಸಿಕ್ಕಾಕೋತಾರೆ. ಆದರೆ ಆ ಕಡೆ ಕೋಟಿಗಟ್ಟಲೆ, ಟನ್ಗಟ್ಟಲೆ ಗಂಧದ ಮರ ಸಾಗಾಣಿಕೆ ಆಗ್ತಾ ಇರುತ್ತೆ ಅಲ್ವಾ. ಪೊಲೀಸು ಈ 10 kg ಗಂಧದ ಮರ ಕಳ್ಳನನ್ನು ನಾವು ಹಿಡಿದೆವು ಅಂತ ಪೊಲೀಸ್ ಹಿಡ್ದಿರಲ್ಲ. ಕೆಲವೊಮ್ಮೆ ಕಳ್ಳ ತಾನಾಗಿ ಬಂದವರ ಕೈಗೆ ಸಿಕ್ಕಿ ಹಾಕಿಕೊಂಡಿರುತ್ತಾನೆ. ಅವರ ಗಮನ ಬೇರೆ ಕಡೆ ಚದುರಿಸೋದಕ್ಕೆ. ಗೊತ್ತಿಲ್ಲ ಯಾಕೆ ಈ ಜೋಕ್ ಬರ್ತಾ ಇದೆ ಅಂತ. ಎನಿಹೌ, ಪ್ರಭು ಯೇಸು ತಾನಾಗಿ ಬಂದು ಸ್ವಂತ ಇಷ್ಟದಿಂದ ದೇವರ ಚಿತ್ತಕ್ಕನುಗುಣವಾಗಿ ಶತ್ರುಗಳ ಕೈಗೆ ತನ್ನನ್ನು ಒಪ್ಪಿಸಿಕೊಟ್ಟರು. ಅದ್ಭುತಕರವಾದ ಪ್ಲಾನ್. ಸೊ ಇಲ್ಲಿ ಯಾರ ಪ್ಲಾನು ನಡೆಯೋದಿಲ್ಲ. ಶತ್ರುಗಳ ಕುತಂತ್ರ, ಶತ್ರುಗಳ ದುರಾಲೋಚನೆ, ಶತ್ರುಗಳ ಪ್ಲ್ಯಾನು, ಇದೆಲ್ಲ ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡೋಣ. ಎಲ್ಲ ಸಮಯ ಸಂದರ್ಭದಲ್ಲಿ ದೇವರ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ. ಆಮೇನ್. ಇದಕ್ಕಿಂತ ಮಿಗಿಲಾದ ಪ್ರಾರ್ಥನೆ ಬೇರೆ ಯಾವುದೂ ಇಲ್ಲ. ದೇವರ ಚಿತ್ತ. ರೋಮ 8:28 ದೇವರನ್ನು ಪ್ರೀತಿಸುವವರಿಗೂ
ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟವರಿಗೂ ಎಲ್ಲವೂ ಹಿತಕರವಾಗಿ ಒಳ್ಳೆಯದಾಗಿ ಪರಿಣಮಿಸುತ್ತದೆ. ಈಗ ನೀವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು, ಶೋಧನೆಗಳು, ಪ್ರಲೋಭನೆಗಳು ನಿಮಗೆ ಕೆಟ್ಟದ್ದಾಗಿ ಕಂಡು ಬಂದರೂ ವಿಶ್ವಾಸವಿಡಿ, ಅದರ ಮೂಲಕ ದೇವರು ಏನೋ ಒಳ್ಳೆಯದನ್ನೇ ನಮಗೆ ಮಾಡಲಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ. ಆಮೆನ್. ದೇವರ ಚಿತ್ತವೇ ಆದಿಯಲ್ಲಿ, ಎಫೆಸ 1:11, ಆದಿಯಲ್ಲಿ ದೇವರು ಸಂಕಲ್ಪಿಸಿದಂತೆ ಎಲ್ಲವೂ ದೇವರ ಚಿತ್ತಕ್ಕನುಗುಣವಾಗಿ ನೆರವೇರುತ್ತದೆ. ಸೊ ನಾವು ಯಾವುದರ ಕುರಿತು ಚಿಂತೆ ಪಡೋದು ಬೇಡ, ಯಾವುದರ ಕುರಿತು ಕಳವಳಗೊಳ್ಳೋದು ಬೇಡ, ಗಾಬರಿ ಆಗೋದು ಬೇಡ. ಶತ್ರುಗಳು ಏನು ಮಾಡ್ತಾರೆ, ಹಿತಶತ್ರುಗಳು ಏನು ಮಾಡ್ತಾರೆ, ಅವರು ನನಗೆ ವಿರುದ್ಧ, ಇವರು ನನಗೆ ವಿರುದ್ಧ. ನೋ, ದೇವರ ಚಿತ್ತವೇ ನೆರವೇರುತ್ತದೆ. ದೇವರನ್ನು ಪ್ರೀತಿಸುವ ನಮಗೆ ಎಲ್ಲವೂ ಒಳ್ಳೆಯದಾಗಿಯೇ, ಕೆಟ್ಟದ್ದು ಬಂದರೂ ಅದು ಒಳ್ಳೆಯದಾಗಿಯೇ ಪರಿಣಮಿಸುತ್ತದೆ. ವಿಶ್ವಾಸದಿಂದಿರೋಣ, ಧೈರ್ಯದಿಂದಿರೋಣ. ಯೋಹಾನನು ಬರೆದ ಶುಭ ಸಂದೇಶ, ಯೋಹಾನನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಚನ 17ರ ಮೇಲ್ಪಟ್ಟು, ಏಕೆಂದರೆ ನನ್ನ ಪಿತನಿಗೆ ನನ್ನಲ್ಲಿ ಪ್ರೀತಿ ಇದೆ, ನನ್ನ ಪ್ರಾಣವನ್ನು ಮರಳಿ ಪಡೆಯುವಂತೆ. ನೋಡಿ, ಯೇಸುವಿಗೆ ಗೊತ್ತಿತ್ತು, ನನ್ನ ಪ್ರಾಣವನ್ನು ಮರಳಿ ಪಡೆಯುವಂತೆ ನಾನದನ್ನು ಧಾರೆ ಎರೆಯುತ್ತೇನೆ. ಬೇರೆ ಯಾರೂ ಅಲ್ಲ, ಯೇಸು ಸ್ವತಃ ತನ್ನನ್ನು ತಾನು ಒಪ್ಪಿಸಿಕೊಟ್ಟರು. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳಲಾರರು. ಯೇಸು ಸ್ವಾಮಿಯನ್ನು ಗೆತ್ಸೆಮನೆ ತೋಪಿನಲ್ಲಿ ಸೆರೆ ಹಿಡಿಯಲು ಬಂದಾಗ, ನಿಮಗೆ ಯಾರು ಬೇಕು ಎನ್ನುವಾಗ, ನಮಗೆ ಯೇಸು ಬೇಕು ಎಂದು ಆ ಸೈನಿಕರು ಹೇಳಿದರು. ಘಟಾನುಘಟಿಗಳಾದ ಸೈನಿಕರು, ಪರಾಕ್ರಮಶಾಲಿಯಾದ ಸೈನಿಕರು. ಯೇಸು ಹೇಳ್ತಾರೆ, ನಾನೇ ಯೇಸು, ನಾನೇ ಆತ ಎಂದು ನುಡಿದ ಕೂಡಲೇ, ನಾನೇ ಯೇಸು ಎಂದು ನುಡಿದ ಕೂಡಲೇ ಅವರೆಲ್ಲರೂ ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದು ಹೋದರು. ಯೇಸುವನ್ನು ಮುಟ್ಟಲು ಸಹ ಅವರಿಗೆ ಸ್ವರ್ಗದ ಶಕ್ತಿ, ಸ್ವರ್ಗೀಯ ಲೋಕ ಅವಕಾಶ ಕೊಡಲಿಲ್ಲ. ಬದಲಿಗೆ ಯೇಸು ತನ್ನನ್ನು ತಾನಾಗಿ ಅವರ ಕೈಗೆ ಒಪ್ಪಿಸಿಕೊಟ್ಟಾಗ ಮಾತ್ರ ಅವರು ಯೇಸುವನ್ನು ಹಿಡಿದುಕೊಂಡು ಹೋಗಲು ಸಾಧ್ಯವಾಯಿತು. ಈವನ್ ಪಿಲಾತನ ಮುಂದೆ ಯೇಸು ನಿಲ್ಲುವಾಗ ಪಿಲಾತ ಹೇಳ್ತಾನೆ, ನೀನು ನನ್ನೊಟ್ಟಿಗೆ ಮಾತನಾಡುವುದಿಲ್ಲವಾ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಕ್ಷಿಸುವುದಕ್ಕೂ ನನಗೆ ಅಧಿಕಾರ ಉಂಟು ಅಂದು. ಯೇಸು ಹೇಳ್ತಾರೆ, ನಿನಗೆ ಯಾರಪ್ಪ ಅಧಿಕಾರ ಕೊಟ್ಟಿದ್ದು? ನನ್ನ ಮೇಲೆ ನಿನಗೆ ಯಾವ ಅಧಿಕಾರವಿಲ್ಲ. ಆದರೆ ಮೇಲಿನಿಂದ ಕೊಡಲ್ಪಡದ ಹೊರತು ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ. ಈಗ ಮೇಲಿನಿಂದ ನಿನಗೆ ಕೊಡಲಾಗಿದೆ, ಅದಕ್ಕಾಗಿ ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿ ಎಂಬುದಾಗಿ. ಎಲ್ಲ ಸ್ಥಳಗಳಲ್ಲಿ ಯೇಸು ಮನುಷ್ಯರನ್ನು ಟಾರ್ಗೆಟ್ ಮಾಡಿಲ್ಲ, ಸೈನಿಕರನ್ನು ಟಾರ್ಗೆಟ್ ಮಾಡಿಲ್ಲ, ಪಿಲಾತನನ್ನು ಟಾರ್ಗೆಟ್ ಮಾಡಿಲ್ಲ, ಧರ್ಮಶಾಸ್ತ್ರಿಗಳು ಯಾಜಕರನ್ನು ಟಾರ್ಗೆಟ್ ಮಾಡಿಲ್ಲ. ದೇವರ ಚಿತ್ತ, ದೇವರ ಚಿತ್ತ. ನನ್ನ ಪ್ರಾಣವನ್ನು ನಾನು ಮತ್ತೆ ಮರಳಿ ಪಡೆದುಕೊಳ್ಳುತ್ತೇನೆ ಎಂಬ ದೃಢವಾದ ವಿಶ್ವಾಸ. ನಾನಾಗಿಯೇ ಅದನ್ನು ಧಾರೆ ಎರೆಯುತ್ತೇನೆ, ನಾನಾಗಿಯೇ ಕೊಡ್ತಾ ಇದ್ದೀನಿ. ಸ್ವಂತ ಇಷ್ಟದಿಂದ, ವಾಲಂಟಿಯರ್ ಆಗಿ, ಪ್ರೀತಿಯಿಂದ ನಾನಾಗಿ ಅದನ್ನು ನಾನು ಕೊಡುತ್ತಿದ್ದೇನೆ. ಅದನ್ನು ಧಾರೆ ಎರೆಯುವ ಹಕ್ಕು ನನಗಿದೆ, ಅದನ್ನು ಪುನಃ ಪಡೆಯುವ ಹಕ್ಕು ಸಹ ನನಗಿದೆ. ಈ ಆಜ್ಞೆಯನ್ನು ನಾನು ನನ್ನ ಪಿತನಿಂದ ಪಡೆದಿದ್ದೇನೆ. ಅಂದರೆ ದೇವರ ವಾಕ್ಯವನ್ನು ಪ್ರಭು ಯೇಸು ಅಗಾಧವಾಗಿ ವಿಶ್ವಾಸ ಮಾಡಿದರು. ಆ ವಾಕ್ಯವನ್ನು ನಂಬದೆ ಹೋದರೆ ಯೇಸು ಶಿಲುಬೆ ಮೇಲೆ ಮರಣವನ್ನು ಪ್ರಾಣ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ದೇವರ ವಾಕ್ಯ, ಪಿತನ ಪ್ರೀತಿ, ಪಿತನ ಆಜ್ಞೆಯನ್ನು ವಿಶ್ವಾಸ ಮಾಡಿದ್ದರು. ನಾನು ಸತ್ತರೆ 3ನೇ ದಿನ ನನ್ನನ್ನು ಮತ್ತೆ ನೀವು ಜೀವಕ್ಕೆ ಎಬ್ಬಿಸ್ತೀರಾ? ಅದನ್ನೇ ಯೇಸು ಹೇಳಿದ್ದು ಯೋಹಾನ 12 ವಚನ 28ರಲ್ಲಿ 26ರ ಮೇಲ್ಪಟ್ಟು, ಪಿತನೇ ನನ್ನನ್ನು ಮಹಿಮೆ ಪಡಿಸು, ನಿನ್ನ ನಾಮವನ್ನು ಬೆಳಗಿಸು ಎಂದು ಹೇಳುವಾಗ ಸ್ವರ್ಗದಿಂದ ಧ್ವನಿ ಕೇಳಿಸಿತು, ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ಶಿಲುಬೆ ಮರಣದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಪುನರುತ್ಥಾನದ ಮೂಲಕ ಇನ್ನೂ ನಿನ್ನನ್ನು ನಾನು ಅಧಿಕವಾಗಿ ಮಹಿಮೆ ಪಡಿಸುತ್ತೇನೆ ಎಂಬುದಾಗಿ. ಆದ ಕಾರಣ ಧೈರ್ಯದಿಂದಿರಿ ಪ್ರಿಯ ಸಹೋದರ ಸಹೋದರಿಯರೇ. ಈ ಪುನರುತ್ಥಾನದ ಹಬ್ಬ ನಮಗೆ ಒಂದು ಹೊಸ ನಂಬಿಕೆ, ಹೊಸ ಭರವಸೆ, ಹೊಸ ನಿರೀಕ್ಷೆ, ಹೊಸ ಜೀವ, ಹೊಸ ಬೆಳಕು, ಹೊಸ ಅಭಿಷೇಕ, ಹೊಸ
ತೈಲ, ಹೊಸ ನೀರು ಎಲ್ಲವನ್ನ ಹೊಸತಾಗಿಸಿದೆ. ಹಳೆಯದು ನಾಶವಾಗಿ ಹೊಸದಿದೋ ಜನ್ಮ ತಳೆದಿದೆ. ಈ ಪುನರುತ್ಥಾನ, ಪುನಃ ಉಜ್ಜೀವನ, ಪುನಃ ಜೀವಕ್ಕೆ ಬರುವುದು, ಇದರ ಕುರಿತು ಧ್ಯಾನಿಸುವಾಗ ಹಳೆಯ ಒಡಂಬಡಿಕೆಯಲ್ಲಿ ಒಂದು ಘಟನೆ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದರು. ಆದಿಕಾಂಡ 43ನೇ ಅಧ್ಯಾಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಒಂದು ನಿಮಿಷ ತಗೋತೀನಿ. ಆದಿಕಾಂಡ, ಯೇಸುವೆ ಸ್ತೋತ್ರ, ಹಾಲೆಲೂಯ 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 ಹಾಲೆಲೂಯ. ಆದಿಕಾಂಡ ನಾನು ತೆಗೆದಿರಲಿಲ್ಲ, ಈಗ ಪ್ರೇರೇಪಣೆ ಆಗ್ತಾ ಇದೆ. ಆದಿಕಾಂಡ, ಯೇಸುವೆ ಸ್ತೋತ್ರ, ಹಾಲೆಲೂಯ 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 ಹಾಲೆಲೂಯ. ಆದಿಕಾಂಡ 45ನೇ ಅಧ್ಯಾಯ. ಇಲ್ಲಿಯ ಒಂದು ಘಟನೆಯನ್ನು ಓದೋಣ. 45:27. ಜೋಸೆಫನು ಹೇಳಿ ಕಳಿಸಿದ ಎಲ್ಲ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣಕ್ಕಾಗಿ ಅವನಿಂದ ಬಂದಿದ್ದ ಬಂಡಿಗಳನ್ನು ನೋಡಿ ಅವರ ತಂದೆ ಯಾಕೋಬನಿಗೆ ಹೊಸ ಜೀವ ಬಂದಿತು, ಹೊಸ ಜೀವ ಬಂದಿತು. ಕೊನೆಗೆ ಯಾಕೋಬನು, ನನ್ನ ಮಗ ಜೋಸೆಫ್ ಜೀವದಿಂದಿದ್ದಾನೆ, ನನಗೆ ಅಷ್ಟೇ ಸಾಕು, ನಾನು ಸಾಯುವುದಕ್ಕೆ ಮುಂಚೆ ಹೋಗಿ ಅವನನ್ನು ನೋಡುತ್ತೇನೆ. ಯಾವಾಗ ಜೋಸೆಫನು ಸತ್ತು ಹೋಗಿದ್ದಾನೆ, ನನ್ನ ಪ್ರೀತಿಯ ಮಗ ಜೋಸೆಫ ಸತ್ತು ಹೋಗಿದ್ದಾನೆ ಎಂದು ತಂದೆ ಯಾಕೋಬನು ಅನೇಕ ವರ್ಷಗಳ ಕಾಲ ದುಃಖದಿಂದ, ಅವನ ಶರೀರದ ಚೈತನ್ಯ ಕುಗ್ಗಿ ಹೋಗಿತ್ತು, ಮನಸ್ಸು ದುಃಖದಿಂದ ಕುಗ್ಗಿ ಹೋಗಿತ್ತು, ಶರೀರದಲ್ಲಿ ಜೀವವಿಲ್ಲದೆ ನಿತ್ರಾಣನಾಗಿದ್ದ. ಆದರೆ ಯಾವಾಗ ಸಹೋದರರು ಈಜಿಪ್ಟಿಗೆ ಹೋಗಿ ಜೋಸೆಫನನ್ನು ಮುಖಾಮುಖಿಯಾಗಿ ಕಂಡು ತದನಂತರ ತಂದೆ ಬಳಿ ಬಂದು ಹೇಳುತ್ತಾರೆ, ಅಪ್ಪ, ನಿನ್ನ ಮಗ ಜೋಸೆಫ ಸತ್ತಿಲ್ಲ, ಅವನು ಜೀವದಿಂದಿದ್ದಾನೆ. ಆ ಸ್ವರ ಕೇಳಿದ ಕೂಡಲೇ ಯಾಕೋಬನಿಗೆ ಹೊಸ ಜೀವ ಬಂದಿತು. ಇದು ಉಜ್ಜೀವನ, ಹೊಸ ಜೀವ, ಹೊಸ ಬೆಳಕು. ಇವತ್ತು ನಮ್ಮೊಬ್ಬೊಬ್ಬರ ಶರೀರದಲ್ಲಿ ಈ ಪುನರುತ್ಥಾನದ ಶಕ್ತಿ, ಪುನರುತ್ಥಾನದ ಹಬ್ಬದ ಅಭಿಷೇಕ ಹೊಸ ಜೀವವನ್ನು ತುಂಬಲಿ. ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳನ್ನು ಪುಷ್ಟಿಗೊಳಿಸುತ್ತದೆ. ಭಯಪಡಬೇಡಿ, ಧೈರ್ಯದಿಂದಿರಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಯೆಶಾಯ 40:26 ನಾನು ಸೋತು ಹೋದವನಿಗೆ ನವ ಚೈತನ್ಯವನ್ನು, ಬಲವೇ ಇಲ್ಲದ ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸುತ್ತೇನೆಂದು ವಾಗ್ದಾನ ಮಾಡಿದ ದೇವರು ತನ್ನ ಮಗ ಜೋಸೆಫ ಸತ್ತು ಹೋಗಿದ್ದಾನೆ ಎಂಬ ಸುದ್ದಿಯನ್ನು ಕೇಳಿ ನಿತ್ರಾಣನಾಗಿದ್ದ ಯಾಕೋಬನು ಮುಪ್ಪಾದ ಸಮಯದಲ್ಲಿ, ಅಪ್ಪ, ನಿನ್ನ ಮಗ ಜೋಸೆಫ ಸತ್ತಿಲ್ಲ, ಅವನು ಜೀವದಿಂದಿದ್ದಾನೆ ಎಂಬ ಸುದ್ದಿ ಕೇಳಿದ ಕೂಡಲೇ ಅವನಲ್ಲಿ ಹೊಸ ಜೀವ ಉಜ್ಜೀವನಗೊಂಡಿತು. ಅವನ ಸೋತು ಹೋದ ಶರೀರ, ಮನಸ್ಸು, ಆತ್ಮ ಹೊಸ ಚೈತನ್ಯದಿಂದ ತುಂಬಿ ಅವನು ತನ್ನ ಮಗನನ್ನು ಎದುರುಗೊಳ್ಳಲು ಸಂತೋಷದಿಂದ ಹೋದ ರೀತಿಯಲ್ಲಿ ಪ್ರಭು ಯೇಸು ಸತ್ತವರು ಪುನರುತ್ಥಾನ ಹೊಂದಿದ್ದಾರೆ, ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ ಎಂದು ದೇವದೂತರು ಹೇಳುವಾಗ ದುಃಖತಪ್ತರಾಗಿ ಶೋಕದಿಂದ ಹೋದ ಮಹಿಳೆಯರು ಹೊಸ ಜೀವವನ್ನು ಪಡೆದುಕೊಂಡು ಸಂತೋಷದಿಂದ ಮರಳಿದರು. ಶಿಷ್ಯರಿಗೆ ಆ ಶುಭ ಸಂದೇಶವನ್ನು ಸಾರಿದರು. ಯೇಸುವಿನ ಆ ಪುನರುತ್ಥಾನದ ಶಕ್ತಿ ನಮ್ಮೊಬ್ಬೊಬ್ಬರ ದೇಹದಲ್ಲಿ, ಮನಸ್ಸಿನಲ್ಲಿ ಹೊಸ ಜೀವವನ್ನು, ಉಜ್ಜೀವನವನ್ನು ತುಂಬಿಸಲಿ. ನಮ್ಮ ಸತ್ತು ಹೋದ ನರ, ನಾಡಿ, ಕೀಲು, ಮಜ್ಜೆ, ಮಾಂಸಖಂಡಗಳು, ಸತ್ತು ಹೋಗಿರುವ ನಂಬಿಕೆ, ನಿರೀಕ್ಷೆಗಳು ಯೇಸುವಿನ ನಾಮದಲ್ಲಿ ಅದು ಉಜ್ಜೀವನಗೊಳ್ಳಲಿ. ಹೊಸ ಜೀವ, ಹೊಸ ಬೆಳಕು, ಹೊಸ ಶಕ್ತಿ, ಹೊಸ ಅಭಿಷೇಕ, ಹೊಸ ನಂಬಿಕೆ, ನಿರೀಕ್ಷೆ ನಮ್ಮ ದೇಹಾತ್ಮ ಮನಸ್ಸಿನಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಅವರೇ ಹೇಳಿದಂತೆ ಅವರು ಪುನರುತ್ಥಾನ ಹೊಂದಿದ್ದಾರೆ. ದೇವರ ಎಲ್ಲ ಪ್ರವಾದನೆಗಳು ಪ್ರಭು ಯೇಸುವಿನಲ್ಲಿ ನೆರವೇರಿಸಲ್ಪಟ್ಟ ರೀತಿಯಲ್ಲಿ ದೇವರ ಚಿತ್ತ, ದೈವ ಯೋಜನೆ ನಮಗೆ ಒಳಿತಾಗಬೇಕೆಂಬುದಾಗಿದೆ. ಈ ಪುನರುತ್ಥಾನ ಹಬ್ಬ ನಮಗೆ ಶುಭ ಸಂದೇಶವಾಗಿ ಮಾರ್ಪಾಡಾಗಿದೆ. ಯೇಸುವಿನ ಪುನರುತ್ಥಾನದ ಮೂಲಕ ನಾವು ಸಹ ನಮ್ಮ ಸರದಿಯ ಪ್ರಕಾರ ಪುನರುತ್ಥಾನ ಹೊಂದುತ್ತೇವೆ ಎಂಬ ಅಗಾಧವಾದ ವಿಶ್ವಾಸದೊಂದಿಗೆ ಈ ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಆ ಹೊಸ ಜನ್ಮದ ಅಭಿಷೇಕ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಥ್ಯಾಂಕ್ ಯು.